ರಾಜ್ಯದ ಗೃಹ ಮಂತ್ರಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ತಿನ್ನಕ್ಕೆ ಹೋಗಿರಂತ್ರಿ. ಯಾರ ಮನೆಗೆ ಹೋಗ್ತಾರ್ರಿ? ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ತಯಾರಿ ಎಲ್ಲಿ ಆಕೈತಿ? ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ತಮ್ಮ ತಮ್ಮ ಮನ್ಯಾಗ ಜೋಳದ ರೊಟ್ಟಿ ಮಾಡ್ತಾರೆ. ಆದರೆ ವಿಶೇಷವಾಗಿ ಈ ಶಿವಾನಂದ ಸರ್ಕಲದಲ್ಲಿ ಇರುವಂಥ ಲೋಕೋಪಯೋಗಿ ಮಂತ್ರಿ ಆದಂಥ ರಾಜ್ಯದ ಭಾವಿ ಮುಖ್ಯಮಂತ್ರಿ ಅನ್ನಕತ್ತಿರಲ್ರಿ ಎಲ್ಲರೂ. ಯಾರವರು? ಅವ್ರ ಮನ್ಯಾಗ ಜೋಳದ ರೊಟ್ಟಿ, ಕಾಯಂ ಮಧ್ಯಾಹ್ನ ಜೋಳದ ರೊಟ್ಟಿ ರೀ, ಸಂಜೆ ಜೋಳದ ರೊಟ್ಟಿ. ಉತ್ತರ ಕರ್ನಾಟಕದ ವಿವಿಧ ಬಗೆಯ ಖಾದ್ಯ ವಸ್ತುಗಳು ಅಲ್ಲಿ ಸಿಗ್ತಾವ. ಬೆಳಗಿನ ನಾಷ್ಟಾ ಸಹಿತ ಅವಲಕ್ಕಿ ಉತ್ತರ ಕರ್ನಾಟಕದ ಭಾಳ ಫೇಮಸ. ಅದರದ್ದು ರುಚಿ ನೋಡೋ ಸಲುವಾಗಿ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರಪ್ಪ, ಸಮಾಜ ಕಲ್ಯಾಣ ಮಂತ್ರಿ ಮಹಾದೇವಪ್ಪ, ಕಿತ್ತೂರಿನ ಪ್ರಭಾವಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಸೌದತ್ತಿಯ ಶಾಸಕ ವಿಶ್ವಾಸ ವೈದ್ಯ, ಇನ್ನೂ ಅನೇಕ 28ರಿಂದ 30 ಶಾಸಕರು ಪರಮೇಶ್ವರಪ್ಪ ಮತ್ತು ಮಹಾದೇವಪ್ಪ ನೇತೃತ್ವದಲ್ಲಿ ಸತೀಶ್ ಜಾರಕಿಹೊಳಿ ಮನ್ಯಾಗ ರೊಟ್ಟಿ ಊಟ ತಿನ್ನಕ್ಕೆ ಹೋಗ್ತಾರಂದ್ರೆ ಎಷ್ಟು ಪ್ರೀತಿ ಬತ್ರಿ ರೊಟ್ಟಿ ಮೇಲೆ. ರೊಟ್ಟಿ ಮೇಲೆ ಪ್ರೀತಿ ಅಲ್ರಿ, ಮುಂದಿನ ಮುಖ್ಯಮಂತ್ರಿ ಮೇಲೆ ಪ್ರೀತಿ. ಇದನ್ನು ಭಾಳ ಕೂಲಂಕುಷವಾಗಿ ತಿಳ್ಕೊರಿ. ಇವತ್ತು ಭಾಳ ಕಡಕ ಜವಾರಿ ಕಾಕ ಒಳಗಿಂದ ಸುದ್ದಿ ಹೇಳ್ತಾನ. ಸತೀಶ್ ಜಾರಕಿಹೊಳಿ ಮನ್ಯಾಗ ಇಂತಿಂಥ ಹಿರಿಯ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ಈ ಸತೀಶ್ ಜಾರಕಿಹೊಳಿ ಮನೆಗೆ ಹೋಗುತ್ತಾರಂದ್ರೆ ಅಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆಯಂಗಿಲ್ಲ ಅಂದ್ರಿ. ಹೊರಗೆ ಬಂದ ತಕ್ಷಣ ಪರಮೇಶ್ವರಪ್ಪ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಮನೆಗೆ ಬಂದಿರಿ? ಹೌದು, ನಾನು ರೊಟ್ಟಿ ತಿನ್ನಾಕ ಬಂದಿದ್ನಿ, ರೊಟ್ಟಿ ರುಚಿ ನೋಡಕ್ಕೆ ಬಂದಿದ್ನಿ ಅಂತೇಳಿ. ಯಾಕೆ ಪರಮೇಶ್ವರಪ್ಪ ಸಾಹೇಬ್ರೆ, ನಿಮ್ಮ ಮನ್ಯಾಗೂ ರೊಟ್ಟಿ ಮಾಡಕ್ಕೆ ಬರಂಗಿಲ್ಲನ್ರಿ? ಮನಸ್ಸು ಪಟ್ರೆ ಅಲ್ಲಿ ರೊಟ್ಟಿ ತಿನ್ಬೋದು, ಮುದ್ದೆ ತಿಂದು ಬೇಸರ ಬಂದಿರಬೇಕು. ನೀವು ರೊಟ್ಟಿ ತಿನ್ನಾಕ ಬಂದಿಲ್ಲ. ಅಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ನೊಗ ಹೊರಗೆ ತಯಾರಾಗಪ್ಪ, ನಾವು ನಿನ್ನ ಹಿಂದೆ ಇದ್ದೀವಿ ಅಂತ ಹೇಳಾಕ ಬಂದಿರೋ ಇದು ಗುಪ್ತ ಚರ್ಚೆ. ಕರ್ನಾಟಕ ರಾಜ್ಯದಲ್ಲಿ ಭಾಳ ಸಂಚಲನ ಮೂಡಿಸುವಂಥ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಪ್ರಾಸಿಕ್ಯೂಷನ್ ಏನಾಗುತ್ತೆ, ಇವತ್ತೇನಾಗತೈತಿ, ನಾಳೆ ಏನಾಗತೈತಿ, ರಾಷ್ಟ್ರಪತಿ ಏನು ಮಾಡ್ತಾರೆ, ರಾಜ್ಯಪಾಲರು ಏನು ಮಾಡ್ತಾರೆ, ನ್ಯಾಯಾಲಯ ಏನು ನಿರ್ಣಯ ಕೊಡ್ತೈತಿ, ಜನತಾ ಅದಾಲತ್ ಏನು ನಿರ್ಣಯ ಕೊಡ್ತೈತಿ. ಇದು ಸಿದ್ದರಾಮಯ್ಯ ಅವರು ಮುಂದುವರಿಬೇಕು, ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡಬೇಕು. ಸಿದ್ದರಾಮಯ್ಯ ಅವರ ಮೇಲೆ ಗಂಭೀರವಾದ ಆಪಾದನೆ ಬಂದ ಮೇಲೆ ಈ ಹಿಂದಕ್ಕೆ ಅನೇಕ ಘಟನೆಗಳು ನಡೆದವು. ಬಾಟ್ಲಿಂಗ್ ಹಗರಣದಲ್ಲಿ ಇದೇ ಕರ್ನಾಟಕ ರಾಜ್ಯದ ಒಬ್ಬ ಚಿಂತಕ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ತಕ್ಷಣ ರಾಜೀನಾಮೆ ಕೊಟ್ಟು ರಾಜಭವನಕ್ಕೆ ಹೋಗಿ ತೆರಳಿ ವಾಪಸ್ ಬಂದರು. JH ಪಟೇಲರು ರಾಜೀನಾಮೆ ಕೊಟ್ಟರು. ಅನೇಕರು ಅವರ ಮೇಲೆ ಆರೋಪಗಳು ಬಂದಾಗ, ಕ್ಲಾಸಿಕ್ ಕಂಪ್ಯೂಟರ್ ಹಗರಣದ ಆರೋಪ ಬಂದಾಗ ಇದೇ ಬಂಗಾರಪ್ಪನವರು ರಾಜೀನಾಮೆ ಕೊಟ್ಟಿಲ್ಲೇನ್ರಿ? ಈಗ ಆರೋಪ ಬಂದೈತಿ, ಆರೋಪ ಸಾಬೀತಾಗಿಲ್ಲ. ಆದರೆ ಆರೋಪ ಸಾಬೀತಾದ ಮೇಲೆ ಮತ್ತೆ ಗದಿಗೆ ಹಿಡಿಬಹುದಿತ್ತಲ್ರಿ ಸಿದ್ದರಾಮಯ್ಯ ಅವರೇ. ಯಾಕೆ ಅಂಟ್ಕೊಂಡು ಕೂತೇರಿ ಅಂತಾರೆ ಕೆಲವು ಶಾಸಕರು. ಆದರೆ ರಾಜ್ಯದ ಇವತ್ತು ಬದಲಾದ ರಾಜಕಾರಣದಲ್ಲಿ ಅನೇಕ ಏರುಪೇರುಗಳು ಸಹಿತ ನಡೆದಾವ. ಅದರ ಸಲುವಾಗಿ ಈಗ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಎಲ್ಲರ ಕಣ್ಣು. 30ರಿಂದ 40 ಶಾಸಕರು ಸತೀಶ್ ಜಾರಕಿಹೊಳಿ ಮನೆಗೆ ಜನನಿಬಿಡ ಪ್ರದೇಶವಾದ ಶಿವಾನಂದ ಸರ್ಕಲ್ದಲ್ಲಿ ಎಲ್ಲಿ ನೋಡಿದಲ್ಲೂ ಶಾಸಕರ ಕಾರು, MLA MLCಗಳ ಬೋರ್ಡ್ ಇದ್ದಂಥ ಕಾರುಗಳು. ಸತೀಶ್ ಜಾರಕಿಹೊಳಿ ಕೇಂದ್ರ ಬಿಂದು. ಇವತ್ತು ಹೈಕಮಾಂಡ್ ಸಹಿತ ಸತೀಶ್ ಜಾರಕಿಹೊಳಿಯ ಜನಪ್ರಿಯತೆಯನ್ನು ನೋಡಿ ಬೆರಗ ಆಗೈತಿ. ಆದರೆ ಇಲ್ಲಿ ಸಿದ್ದರಾಮಯ್ಯ ಏನು ಬೊಟ್ಟ ಅಂತಿಮ ತೀರ್ಮಾನ ಮಾಡಿ ತೋರಿಸ್ತಾರ. ಅದರ ಮೇಲೆ ಕರ್ನಾಟಕ ರಾಜಕೀಯದಿಂದ ಮುಖ್ಯಮಂತ್ರಿಯ ಭವಿಷ್ಯ. ಹಂಗಾದ್ರೆ ಪರಮೇಶ್ವರಪ್ಪ ರೊಟ್ಟಿ ತಿನ್ನಕ್ಕೆ ಹೋಗಿಲ್ರಿ, ಅಲ್ಲಿ ರಾಜಕೀಯ ಚರ್ಚೆ ಮಾಡಕ್ಕೆ ಹೋಗಿದ್ರು. ಜೊತೆಯಲ್ಲಿ ಮಹಾದೇವಪ್ಪ ಇರ್ತಾರ, ಅನೇಕ 20-30 ಶಾಸಕರು ಇರ್ತಾರ. ಬೆಳಗಿಂದ ಸಂಜೆ ತನಕ ಸತೀಶ್ ಜಾರಕಿಹೊಳಿ ಮನೆಗೆ ಹೋದ್ರೆ ಯಾರದಾರ್ರಿ ಒಳಗಡೆ ಅಂತ ಕೇಳಿದಾಗ ಶಾಸಕರು ಕೂತಾರ. ಜನಸಾಮಾನ್ಯರು ಭೇಟಿಯಾಗುವ ಸಮಯದಲ್ಲಿ ಶಾಸಕರೇ ಸಹಿತ ಅಲ್ಲಿ ಒಳಗಡೆ ಕೂತಿರ್ತಾರ. ಹಲವಾರು ಶಾಸಕರು ಬಂದು ನೀವೇ ನೊಗ ಹೊರ್ರಿ, ನಾಯಕ ಆಗ್ರಿ, ನಾವು ನಿಮ್ಮ ಹಿಂದದೇವಿ ಅಂತಾರ. ಹಂಗಾದ್ರೆ ಕರ್ನಾಟಕ ರಾಜ್ಯದ ಬದಲಾದ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೋ, ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ಕೊಡ್ತಾರೋ, 100 ಶಾಸಕರು ಬೆನ್ನತ್ತಿ ಬರ್ತಾರೋ, ಬಲಾಬಲ ಪ್ರದರ್ಶನ ಮಾಡ್ತಾರೋ ಅನ್ನೋದು ಕಾದು ನೋಡಬೇಕು. ಇನ್ನೊಂದು ಸವಿಸ್ತಾರ ಸುದ್ದಿಯೊಂಗ ಬರ್ತೀನಿ. ಹಂಗಾದ್ರೆ ಯೂಟ್ಯೂಬ್ದಾಗ ಕಡಕ ಜವಾರಿ ಕಾಕನ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿಬೇಕು. 1 ಲಕ್ಷ ಆಗಾಕತ್ತಾವ್ರಿ, ಸಮೀಪ ಬಂದಾವ್. ನಿಮ್ಮ ಪ್ರೀತಿ ವಿಶ್ವಾಸ ಪಟ 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 ಬಟನ್ ಹೊಡ್ರಿ, ಧನ ಬಟನ್ ಹೊಡ್ರಿ. 1 ಲಕ್ಷ ಮಾಡಿ ತೋರಿಸ್ರಿ. ನಿಮ್ಮ ಶಕ್ತಿ ನನಗೆ ಪ್ರೇರಣೆ. ಮತ್ತೊಂದು ಸುದ್ದಿಯೊಂಗೆ ಬರ್ತೀನಿ. ನಮಸ್ಕಾರ. ಸರ್
ಸಾಕಾರ ಜೊತೆ ನೀವು ಇದ್ರೆ ವಿಷನ್ಸ್ ಹಂಗೆ ಹೋಗ್ತಿದೆ ಸರ್, ನೀವು ಹೋಗೋದು ಸರ್ ಹಂಗೆ ಆಗಿದೆ. ಊಟ ಮಾಡಕ್ ರೊಟ್ಟಿ ಜೋಳದ ರೊಟ್ಟಿ ತಿನ್ನಕ್ ಬಂದಿದ್ದಾರೆ. ಜೋಳದ ರೊಟ್ಟಿ ಜೋಳದ ರೊಟ್ಟಿ ತಿನ್ನಂಗಾದಾಗ ಬರ್ತೀವಿ. ಹೊಸದಾಗಿದ್ರೆ ಏನಾರು ಹೇಳ್ಬೋದು. ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಸರ್? ಚೆನ್ನಾಗಿತ್ತು. ಕಾಯಿಪಲ್ಲೆ